ಕರ್ಕೊಂಡು ಬಂದ್ರ? ಮತ್ತೆ ಸಂಪದ ಹೇಳ್ದಾಗ ಯಾಕೆ ಮಾಡಿದ್ರು? ನಾನು ಸರಿ ಅಂದೆ ಅಂತ ವಿಷಯದಲ್ಲಿ ನಾನು ಹೇಳಿದ್ರು ಅವ್ರು ಕೇಳಬಾರ್ದಲ್ವಾ? ಆ ಸಂಪದ ಹೇಳ್ದಾಗೆ ಆಫೀಸರ್ ಬದಲಾಗ್ತಿದ್ದಾರಾ? ಚಿಚಿ, ಆ ಸಂಪದ ಮಾತನ್ನ ನಂಬಿ ನನ್ನ ಆಫೀಸರ್ನ ಹೇಗೆ ಅನುಮಾನಿಸ್ಲಿ? ಆಫೀಸರ್ಗೆ ನಾನು ಎಷ್ಟು ಇಷ್ಟ ಅಂತ ಅವಳಿಗೇನು ಗೊತ್ತು? ಕಲ್ಯಾಣಿ, ಕಲ್ಯಾಣಿ, ಹೇಯ್ ಕಲ್ಯಾಣಿ, ಕಲ್ಯಾಣಿ. ಹೊರಗಡೆ ಬಾ. ಆಫೀಸರ್, ಹೊರಗಡೆ ಬಾ. ಹೇಳ್ತೀನಿ. ಏನು ಆಫೀಸರ್? ಹೇಳ್ತೀನಿ ಬಾ. ಆಫೀಸರ್, ಅವಳೇನೋ ಮಾತಲ್ಲಿ ಅಳಿಸಿದ್ರೆ ನೀವು ಹೂವಿಗೋಸ್ಕರ ಅಳಿಸಿ ಇಲ್ಲಿ ಹೂವನ್ನೇ ಹಾಕಿ ಸಂತೋಷ ಪಡಿಸ್ತಿದ್ದೀರಾ? ಸಾರಿ ಕಲ್ಯಾಣಿ, ನಾನು ಮನೆಗೆ ಬರಬೇಕಾದ್ರೆ ಮಲ್ಲಿಗೆ ಹೂವಿನ ಜೊತೆಗೆ ಈ ಹೂಗಳನ್ನೆಲ್ಲ ತಂದಿದ್ದೆ. ಎಲ್ರ ಮುಂದೆ ನಿನ್ ತಲೆಗೆ ಹೂ ಮುಟ್ಸಿ ಎಲ್ರೂ ನಿದ್ದೆ ಮಾಡಿದ್ಮೇಲೆ ನಿನ್ನ ಹೊರಗಡೆ ಕರ್ಕೊಂಡು ಬಂದು ಬೆಳದಿಂಗಳಲ್ಲಿ ನಿನಗೆ ಹೀಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲೇ ಆ ಸಂಪದನಿಂದ ದೊಡ್ಡ ಜಗಳ ಆಯ್ತು, ಅಷ್ಟೇ ಅಲ್ವಾ? ಎಸ್. ಎಲ್ಲಿ ಇವರು? ಎಲ್ಲಿಗೆ ಹೋದ್ರು?
ಸಿಕ್ಕಾಕೊಂಡ್ರು. ಹೀಗೆ ಇವ್ರು ವಿಡಿಯೋ ಮಾಡ್ತೀನಿ. ನನ್ನ ಫೋನ್ ಇಲ್ವಲ್ಲ ಯಾಕೆ? ಯಾಕೆ? ಏಯ್ ತಲೆ ಕೆಟ್ಟೋಳೆ, ಕನಸ್ ಗಿನಸ್ ಕಂಡಿಯಾ ಏನು? ನನ್ ಮಗ ಒಳಗಡೆಯಿಂದ ತಾನೇ ಬಂದ. ಅಯ್ಯೋ ಇಲ್ಲ ಅತ್ತೆ, ನನ್ ಕಣ್ಣಾರೆ ನಾನೇ ನೋಡ್ದೆ. ಸಾಕ್ಷಿಗೋಸ್ಕರ ವಿಡಿಯೋ ಮಾಡೋಣ ಅಂದ್ರೆ ನನ್ ಫೋನ್ ಕಾಣಿಸ್ತಿಲ್ಲ. ಫೋನು ಕೂಡ ನನ್ನ ಹತ್ರನೇ ಇದೆ. ಆಗ್ಲೇ ರೂಮಲ್ಲಿ ಮಂಚದ ಮೇಲಿಂದ ಬಿದ್ದು ಒಡೆದೋಯ್ತೇನೋ ಅಂತ ತೆಗೆದು ಚೆಕ್ ಮಾಡ್ತಿದ್ದೆ. ನಿನ್ ಪಾಡಗ್ ನೀನು ಓಡಿ ಹೊರಗಡೆ ಬಂದಿದ್ಯಾ. ಶೌರ್ಯ, ನಿಜವಾಗ್ಲೂ ನೀನ್ ಒಳಗೆ ಇದ್ದ? ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಇಲ್ಲ, ನೀವ್ ಆ ರೂಮಲ್ಲಿ ಇರ್ಲಿಲ್ಲ. ರೂಮಲ್ಲಿ ಇಲ್ದೆ ಹೊರಗಡೆ ಕಲ್ಯಾಣಿ ಜೊತೆ ಸಂಸಾರ ಮಾಡ್ತಿದ್ದೀನ? ನಿನ್ನ ಅನುಮಾನದಿಂದ ಪಾಪ ನಮ್ಮಮ್ಮನಿಗೂ ನಿದ್ದೆ ಇಲ್ದೇ ಇರೋ ಹಾಗೆ ಮಾಡ್ತಿದ್ಯಾ. ಮತ್ತೆ ಮಂಚದ ಮೇಲೆ ಡೆಕೋರೇಷನ್ ಏನು? ನಾನ್ ನೋಡ್ದಾಗ ಶೌರ್ಯನ್ ಜೊತೆನೆ ಇದ್ಲು. ಎಸ್, ನೀನ್ ನೋಡಿದ್ದು ನಿಜಾನೇ. ಬೆಳತಿಂಗಳಲ್ಲಿ ಅರ್ಧರಾತ್ರಿಲಿ ಹೊರಗಡೆ ಮಂಚದ ಮೇಲೆ ಹೂವಿನ ಹಾಸಿಗೆ ಹಾಸ್ಕೊಂಡು ನನ್ನ ಯಜಮಾನ್ರ ಜೊತೆ ನಾನು ರೊಮ್ಯಾಂಟಿಕ್ ಸಾಂಗ್ ಹಾಡ್ತಾ ಇದ್ದೀನಿ. ಯಾರೇ ನಿನ್ ಗಂಡ? ಇನ್ಯಾರು? ಆ ದೇವರು ಕೊಟ್ಟಿರೋರು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿರೋರು.
ನನ್ ಜೊತೆ ಇಲ್ಲಿವರೆಗೂ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದವ್ರು. ಇವಳಿಗೆ ಯಾಕೋ ತಲೆ ಕೆಟ್ಟಿರೋ ಹಾಗಿದೆ. ಇಲ್ಲ ಅಂತಂದ್ರೆ ಮಧ್ಯರಾತ್ರಿನಲ್ಲಿ ಮಂಚನ ಈ ರೀತಿ ಅಲಂಕಾರ ಮಾಡಿ ಹೊರಗಡೆ ಕೂತ್ಕೊಳ್ಳೋದು ಅಂದ್ರೆ ಏನು? ಜೊತೆಗೆ ಶೌರ್ಯ ಈ ಕಡೆ ಇದ್ರೆ ಆ ಕಡೆ ತೋರಿಸಿ ಮಾತಾಡ್ತಿದ್ದಾಳಲ್ಲ. ಸಂಪದ, ನಿನ್ ಗಂಡ ನಿನ್ ಹತ್ರನೇ ಇದಾನಲ್ಲ, ನಡಿ ಒಳಗೆ ಹೋಗು. ನೀನ್ ನನ್ ಜೊತೆ ಬಾರೋ ಬಾರೋ. ಆ ಕಲ್ಯಾಣಿಗೆ ಸಂಪದ ಬಂದ ಮೇಲೆ ಹುಚ್ಚಿಡ್ದಿರೋ ಹಾಗಿದೆ. ಹೋಗ್ಲಿ ಬಿಡು, ಹಾಗಾದ್ರೂ ಅವಳು ಕಾಟ ತಪ್ಪತ್ತೆ. ಕಂದ, ಬೇಡ ಕಣೋ, ಅವರಿಬ್ರು ನಿನ್ಗೆ ಕರೆಕ್ಟ್ ಅಲ್ಲ. ಅವ್ರ ಹತ್ರ ಸಂಕಟ ಪಡ್ಲೇಬೇಕಾಗತ್ತೆ. ಅಮ್ಮ, ನೀನ್ ಬಾ. ಹಾಗಲ್ಲಮ್ಮ. ಬಾ ಕಂದ, ಬಾ. ನಿಜವಾಗ್ಲೂ ನಾನು ಭ್ರಮೆ ಪಟ್ನ? ಇಲ್ಲಾಂದ್ರೆ ಕಲ್ಯಾಣಿ ಶೌರ್ಯ ಇಬ್ರು ಸೇರಿ ನಾಟಕ ಆಡ್ತಿದಾರಾ? ಕಲ್ಯಾಣಿ ಎಷ್ಟು ಸಂತೋಷವಾಗಿದ್ದಾಳೆ ಅಂದ್ರೆ ಇದು ಕೂಡ ಒಳ್ಳೇದಕ್ಕೆ ಅಲ್ವಾ? ಈ ಜ್ವರನ ಅಡ್ಡ ಇಟ್ಕೊಂಡು ನಾಳೆ ಕಲ್ಯಾಣಿ ಜೊತೆ ಒಂದು ಆಟ ಆಡಬಹುದು. ಆಫೀಸರ್ ಮನ್ಸಲ್ಲಿ ನನ್ ಮೇಲಿರೋ ಪ್ರೀತಿನ ದೂರ ಮಾಡೋಕ್ಕಾಗೋದಿಲ್ಲ. ಅವ್ರು ನನ್ನ ಬಿಟ್ಟು ದೂರ ಇರಕ್ಕಾಗಲ್ಲ ಅಂತ ಅರ್ಥ ಆದ್ಮೇಲೆ ಅದೇ ಕೋಪದಲ್ಲೇ ಸಂಪದ ಮತ್ತೆ ಸಿದ್ದು ಹತ್ರ ಹೋಗದೆ ಇರೋದಿಲ್ಲ. ಶಾಶ್ವತವಾಗಿ ಆ ಪೀಡೆ ನಮ್ಮಿಂದ ದೂರ ಆಗದೆ ಇರೋಕ್ಕಾಗಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಈ ಜ್ವರ ಜಾಸ್ತಿ ಆಗ್ಬೇಕು. ಆಗ ಕಲ್ಯಾಣಿ ಜೊತೆ ಹೇಗ್ ಬೇಕು ಹಾಗೆ ಆಡ್ಕೋಬಹುದು. ಆಫೀಸರ್ಗೆ ನನ್ ಮೇಲಿರೋ ಪ್ರೀತಿಗೆ ನನ್ನ ಅವ್ರನ್ನ ದೂರ ಮಾಡೋದು ಯಾರಿಂದನೂ ಆಗಲ್ಲ. ಆಫೀಸರ್, ನೀವ್ ನನಗೆ ತೋರ್ಸೋ ಪ್ರೀತಿಗೆ ಕರ್ಪೂರ ತರ ಕರ್ಕ ಹೋಗ್ತೀನಿ. ನೆನಪಿನ ಹಾಗೆ ನಿಮ್ ಮನ್ಸಲ್ಲಿ ಯಾವಾಗ್ಲೂ ಇರ್ತೀನಿ.
ಕೊಡ್ತಾ ಇದ್ದೀನಿ ಅಂತ ಗೊತ್ತು ಕಲ್ಯಾಣಿ. ಇನ್ನೊಂದು ವಾರ ಇರು ಸಾಕು. ನಮ್ಮ ಮಧ್ಯ ನಮ್ಮ ಪ್ರೀತಿ ಅಷ್ಟೇ ಇರುತ್ತೆ. ಇನ್ಯಾರೂ ಬರಕ್ ಸಾಧ್ಯ ಇಲ್ಲ ಆಫೀಸರ್. ನಿನಗೆ ನೋವು ಕೊಡ್ತಾ ನಾನು ನೋವು ಅನುಭವಿಸ್ತಾ ಇದ್ದೀನಿ. ಆದ್ರೆ ನೀನು ನನ್ನ ಪಕ್ಕದಲ್ಲಿದ್ರೆ ಕಷ್ಟಗಳನ್ನು ಕೂಡ ಸುಲಭವಾಗಿ ಎದುರಿಸ್ತೇನೆ. ಕಲ್ಯಾಣಿ, ಏ ಕಲ್ಯಾಣಿ. ಕಲ್ಯಾಣಿ, ಹೇಳಮ್ಮ. ಇದಳು. ನಿಮ್ಮ ಅಜ್ಜಿ ನೋಡಿದ್ರಷ್ಟೇ ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನು ಎದ್ದಿಲ್ಲ ಅಂತ ಬೈಕೊಳ್ತಾರೆ. ಶೌರ್ಯ, ನೀನು ಕೂಡ ಏನೋ ಇದು. ನೀನ್ ಹೀಗೆ ಹೂವಲ್ಲಿ ಅಲಂಕಾರ ಮಾಡಿ ಕಲ್ಯಾಣಿನ ಆನಂದವಾಗಿಡ್ಬೇಕು ಅಂತ ಅನ್ಕೊಳ್ತಿದ್ಯಾ. ಆದ್ರೆ ಸಂಪದ ನೋಡಿದ್ರೆ ಏನ್ ಮಾಡ್ತಾಳೋ ಅಂತ ನನಗ್ ಭಯ ಆಗುತ್ತೆ. ರಾತ್ರಿ ಸ್ವಲ್ಪದ್ರಲ್ಲಿ ಅಪಾಯ ತಪ್ತು ನೋಡು. ನೀವಿಬ್ರು ಹೀಗೆ ಸಲಿಗೆಯಿಂದ ಇರೋದನ್ನ ಸಂಪದ ಆಗ್ಲಿ ಅಮ್ಮ ಆಗ್ಲಿ ನೋಡಿದ್ರೆ ಏನ್ ಅನ್ಕೊಳ್ತಾರಲ್ವಾ? ನಾನು ಹಾಗೆ ಮಾಡಿದ್ದು ಕಲ್ಯಾಣಿ ಮೇಲಿನ ಪ್ರೀತಿಯಿಂದಾನೇ ಅಲ್ಲ, ಸಂಪದ ಮೇಲಿನ ಕೋಪದಿಂದಾನೂ ಕೂಡ. ನೀವಿಬ್ರು ಕ್ಲೋಸ್ ಆಗಿರೋದನ್ನ ನೋಡಿದ್ರೆ ಸಂಪದ ಕೋಪ ಮಾಡಿಕೊಂಡು ಯಾವುದೋ ಒಂದು ತಪ್ಪು ಮಾಡ್ತಿರ್ತಾಳೆ. ಆ ತಪ್ಪಿಂದ ಅವಳು ಮಾತ್ರ ಅಲ್ಲ, ಕಣ್ಣು ಕಾಣಿಸ್ಕೊಳ್ದೆ ತಪ್ಪಿಸ್ಕೊಂಡು ಓಡಾಡ್ತಿರೋ ಆ ಸಿದ್ದುನೂ ಕೂಡ ಹೊರಗಡೆ ಬರೋ ಚಾನ್ಸಸ್ ಇದೆ. ಅದಕ್ಕೆ ಹಾಗೆ ಮಾಡಿದೆ. ನೀನ್ ಹೀಗ್ ಪ್ಲಾನ್ ಮಾಡಿದ್ಯಾ? ನಿನ್ ಮಾತನ್ನ ರೆಕಾರ್ಡ್ ಮಾಡಿದ್ರೆ ಕೋರ್ಟ್ ನಿನಗೇನ್ ಪ್ಲಾನ್ ಮಾಡ್ಬೇಕೋ ಅದನ್ನೇ ಮಾಡುತ್ತೆ. ರಾತ್ರಿ ಇವ್ರ ಜಗಳ ನೋಡ್ತಾ ಮೊಬೈಲ್ ಚಾರ್ಜ್ ಹಾಕೋದೆ ಮರ್ತೋದೆ. ಕಂದ, ಇವತ್ತಿಗೆ ನೀನೇ ನನ್ನ ಆಯುಧ. ಜ್ವರ ತುಂಬಾ ಜಾಸ್ತಿ ಆಗಿದೆಯಲ್ಲ. ಅಶಿಶು, ಇವಾಗ ನಾನು ಏನ್ ಮಾಡೋದು? ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ಅತ್ತೆ, 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 ಮಗು ಮೈ ಸುಡ್ತಿದೆ ಅತ್ತೆ. ಅಯ್ಯೋ ಮೋಕ್ಷ. ಅತ್ತೆ, ಏನಾಯ್ತೆ? ಮಗುಗ್ ಜ್ವರ ಬಂದಿದೆ ಅತ್ತೆ. ಮೈ ನೋಡಿ ಎಷ್ಟು ಬಿಸಿ ಆಗಿದೆ ಅಂತ. ಇಲ್ಲಿ ಕೊಡಿಲಿ. ಬೇಡ, ಇವನ್ನ ನೀವು ಮುಟ್ಬೇಡಿ.